ವೆಲ್ಕಮ್ ಟು ಆಲ್. ಇವತ್ತು ಸೂಪರ್ ಸಾಫ್ಟ್ ಆಗಿರೋವಂಥ ಸಾಫ್ಟ್ ದೋಸೆ ರೆಸಿಪಿ ಇದೆ, ಮೆಂತ್ಯ ದೋಸೆ ಅಂತ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಮುಂಚೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಾನು 2 ಕಪ್ ಆಗೋಷ್ಟು ದೋಸೆ ಅಕ್ಕಿನ ತೊಗೊಂಡಿದ್ದೀನಿ. ನೀವು ರೇಷನ್ ಅಕ್ಕಿನೇ ತೊಗೋಬೋದು. ಅದಕ್ಕೆ 1/4 ಕಪ್ ಆಗೋಷ್ಟು ಕುಸುಬಲಕ್ಕಿ ಅಂದರೆ ಕುಚ್ಚಲಕ್ಕಿ ಅಂತಾರೆ, ಅದು 3 ಟೀ ಸ್ಪೂನಷ್ಟು ಮೆಂತ್ಯ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಕಪ್ ಆಗೋಷ್ಟು ಅನ್ನದ ಬದಲು ಬೇಕಿದ್ರೆ ನೀವು ಅವಲಕ್ಕಿ ಕೂಡ ತೊಗೋಬೋದು. ಈಗ ಹೇಗೆ ನೆನೆಸ್ಬೇಕು ಅನ್ನೋದನ್ನು ತೋರಿಸ್ತೀನಿ. ಅಕ್ಕಿಗಳನ್ನ ಬೇರೆ ನೆನೆಸಿಟ್ಕೋಬೇಕು, ಹಾಗೆ ಮೆಂತ್ಯನ ಕೂಡ ಬೇರೆ ನೆನೆಸಿಟ್ಕೋಬೇಕು. ನೀಟಾಗಿ ತೊಳೆದು 2ರಿಂದ 3 ಸತಿ ಈ ಥರ ಸಪ್ರೇಟ್ ನೆನೆಸಿಟ್ಕೊಳ್ಳೋಣ. ಮೊದಲಿಗೆ ಅಕ್ಕಿನ ರುಬ್ಕೊಳ್ಳೋಣ. ಅಕ್ಕಿನ 2 ಬ್ಯಾಚಾಗಿ ರುಬ್ಕೋಬೇಕು. ಇಲ್ಲಿ ನುಣ್ಣಗಾಗಬೇಕು, ಆ ಥರ ರುಬ್ಬಿಟ್ಕೋಬೇಕು. ಫಸ್ಟ್ ಅಥವಾ ಸೆಕೆಂಡ್ ಟೈಮ್ ಯಾವಾಗ ಹಾಕ್ತೀವೋ ಆವಾಗ ಅನ್ನನೂ ಸೇರಿಸಿ ನೀಟಾಗಿ ನುಣ್ಣಗೆ ರುಬ್ಕೋಬೇಕು, ತರಿ ಇರಬಾರ್ದು. ಇದನ್ನು ರುಬ್ಬಿದ ನಂತರ ನಾವು ಅದಕ್ಕೆ ಉಪ್ಪು ಕೂಡ ಹಾಕಿ ರುಬ್ಕೋಬೇಕು. ಆ ನಂತರ ನಾವು ಇವಾಗ ಮೆಂತ್ಯನ ರುಬ್ಬೋದು ಹೇಗೆ ಅಂತ ನೋಡೋಣ. ದೊಡ್ಡ ಜಾರನ್ನ ಬಳಸಿದ್ವಿ ಅಕ್ಕಿ ರುಬ್ಬಕ್ಕೆ, ಅದನ್ನು ಬಿಟ್ಟು ಚಿಕ್ಕ ಜಾರಲ್ಲಿ ಹಾಕಿ ರುಬ್ಕೋಬೇಕು. ಯಾಕಂದರೆ ಸ್ವಲ್ಪ ಇರುತ್ತಲ್ವ ಮೆಂತ್ಯ, ಬ್ಲೇಡಿಗೆ ಸಿಗಲ್ಲ ಅಂತ. ಈ ಥರ ಅರ್ಧಂಬರ್ಧ ರುಬ್ಬಾದ ನಂತರ ನಾವು 10 ನಿಮಿಷ ಹಾಗೆ ಕ್ಯಾಪ್ನ ಮುಚ್ಚಿ ಇಟ್ಬಿಡಬೇಕು. ಸ್ವಲ್ಪ ಲಿಕ್ವಿಡ್ ಥರ ಇರುತ್ತೆ. ಆಮೇಲೆ ನೋಡಿ ಈ ಥರ ಗಟ್ಟಿ ಆಗುತ್ತೆ. ಮತ್ತೆ ಸ್ವಲ್ಪ ನೀರು ಹಾಕಿ ರುಬ್ಕೊಂಡಾಗ ನಮಗೆ ಈ ಥರ ಪ್ಲಫಿ ಆಗಿರೋವಂಥ ನೊರೆ ಬಂದಿರೋವಂಥ ಹಿಟ್ಟು ಸಿಗುತ್ತೆ. ಎಷ್ಟು ಸಾಧ್ಯನೋ ಅಷ್ಟು ನೀಟಾಗಿ ನುಣ್ಣಿಗೆ ರುಬ್ಕೋಬೇಕು. ಆ ನಂತರ ನಾವು ಅದನ್ನು ದೋಸೆ ಹಿಟ್ಟಿಗೆ ಹಾಕಿ ನೀಟಾಗಿ ರುಬ್ಬಿ ಈ ಕನ್ಸಿಸ್ಟೆನ್ಸಿಲಿರೋ ಥರ ನಾವು ಮಾಡಿ ಇಟ್ಕೋಬೇಕು ಹಿಟ್ಟನ್ನು. ಇದು ಸ್ವಲ್ಪ ಇವಾಗ ಚಳಿ ಇರೋದ್ರಿಂದ ಬೇಗನೆ ರುಬ್ಬಿಟ್ಕೊಳ್ಳಿ. ಅಂದರೆ ಬೆಳಗ್ಗೆ 11-12 ಗಂಟೆಗೆ ನೆನೆಸಿದ್ರೆ 4 ಗಂಟೆ 5 ಗಂಟೆಗೆ ರುಬ್ಕೋಬೋದು. ಇದು ರಾತ್ರಿ ಇಡೀ ಫರ್ಮೆಂಟ್ ಆಗಿರೋ ಹಿಟ್ಟು. ಮಕ್ಕಳು ಸ್ಕೂಲ್ಗೆ ಹೋಗೋವರೆಗೆಲ್ಲ ಆಲ್ಮೋಸ್ಟ್ 7-8 ಗಂಟೆಗೆಲ್ಲ ಮನೆ ಬಿಡ್ತಾರೆ. ಅಲ್ಲಿ ತನಕ ಚೆನ್ನಾಗಿ ಉದುಗ್ ಬಂದಿರುತ್ತೆ. ಆ ಥರ ರುಬ್ಕೊಂಡೆ ನೋಡಿ, ಇಲ್ಲಿ ತುಂಬ ಚೆನ್ನಾಗಿ ಉದುಗ್ ಬಂದಿದೆ. ನಿಮಗೆ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಬೇಕಿದ್ರೆ ಸ್ವಲ್ಪ ನೀರು ಹಾಕ್ಕೋಬೋದು. ಅದನ್ನು ನೀಟಾಗಿ ಮಿಕ್ಸ್ ಮಾಡಿದ್ರೆ ಅದೇ ತೆಳುವಾಗ್ಬಿಡುತ್ತೆ ನೋಡಿ. ಇಲ್ಲಿ ಈಗ ಇದರಿಂದ ದೋಸೆ ಮಾಡ್ಕೊಳ್ಳೋಣ ಬನ್ನಿ. ಎಷ್ಟು ಸಾಫ್ಟಾಗಿ ಎಷ್ಟು ನೀಟಾಗಿ ದೋಸೆ ಬರುತ್ತೆ ಅಂತ ನೀವೇ ನೋಡಿ. ಸಖತ್ತಾಗಿ ಬರುತ್ತೆ. ಹಾಗೆ ತುಂಬ ಇಷ್ಟಪಟ್ಟು ತಿಂತಾರೆ. ದೋಸೆ ಘಮ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ. ನೋಡಿ ಈ ಥರ ಆಗಿದೆ, ಎಷ್ಟು ಚೆನ್ನಾಗಿ ತೂತು ಬೀಳ್ತಿದೆ ನೋಡಿ. ನೀಟಾಗಿ ಉದುಗ್ ಬಂದಿದ್ರೆ ಈ ಥರ ತೂತು ಬೀಳುತ್ತೆ, ಇಲ್ಲಾಂದರೆ ದೋಸೆ ತೂತು ಬೀಳಲ್ಲ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ದೋಸೆ. ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ. ನಾನು ಮುಂಚೆ ಅವಲಕ್ಕಿ ದೋಸೆ ಕೂಡ ಹಾಕಿದ್ದೀನಿ, ಅದು ತುಂಬ ಚೆನ್ನಾಗಿ ಬರುತ್ತೆ. ಇದು ಹಾಗೆ ಇನ್ನೊಂದು ನಮ್ಮನೇಲಿ ಅಥೆಂಟಿಕ್ಕಾಗಿ ಮಾಡೋವಂಥ ದೋಸೆ ರೆಸಿಪಿ ಕೂಡ ಹಾಕಿದ್ದೀನಿ. ಅದೆರಡ್ರದ್ದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ನೋಡಿ ತುಂಬ ಸಾಫ್ಟಾಗಿರೋ ದೋಸೆ ಬಂದಿದೆ. ಟ್ರೈ ಮಾಡಿ ನೋಡಿ, ಹೇಳಿ ಹೇಗಿತ್ತಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.